ಹಲವು ಬಾರಿ ಕಚೇರಿಗಳ ಮೇಲೆ ಎಸಿಬಿ ದಾಳಿ, ಭ್ರಷ್ಟಾಚಾರಕ್ಕಿಲ್ಲ ಲಗಾಮು. ಅನ್ನದಾತರಿಂದ ಹಣ ಸುಲಿಗೆ ಮಾಡ್ತಿದ್ದಾರಾ ಲಂಚಬಾಕರು? ಅಥಣಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೇಳಿ ಬಂತು ಮತ್ತೆ ಭ್ರಷ್ಟಾಚಾರ ಆರೋಪ. ಜಮೀನು ಖರೀದಿಗೆ 10,000, 3,000, 2,000 ಏನಿದು ಭ್ರಷ್ಟರ ಜಾಲ? ದಲ್ಲಾಳಿಗಳ ಮೂಲಕ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿದೆಯಾ ವಸೂಲಿ ದಂಧೆ? ಜಮೀನು ಖರೀದಿಗೆ ತಗುಲುವ ವೆಚ್ಚವನ್ನ ಪಡೆದ್ರೆ ರಶೀದಿ ನೀಡಲು ಯಾಕೆ ಹಿಂದೇಟು? ಅಥಣಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಭ್ರಷ್ಟಾಚಾರ ಆರೋಪ. ಮೊದಲು ಫಸ್ಟಿಗೆ 10,000 ರೂಪಾಯಿ ಮೇಡಮ್ ಕೊಡಬೇಕಂತ, ಆಮೇಲೆ 3,000 ರೂಪಾಯಿ ಕಂಪ್ಯೂಟರ್ದವ್ ಕೊಡಬೇಕಂತ, ಆಮೇಲೆ ದಸ್ತೂರಿ ಕಟ್ಟವಂಗ ಅವಾಗ 4,000 ರೂಪಾಯಿ ಆತ. ಆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ದೊಡ್ಡ ಒಂದು ಭ್ರಷ್ಟಾಚಾರ ಜಾಲವೇ ನಡೆದೈತಿ. ಈಗ ಟೋಟಲಿ ನಮ್ಮ ತಾಲೂಕಿನ ಸಮಸ್ಯೆ ಕ್ಲಿಯರ್. ಮೊದಲು ಫಸ್ಟಿಗೆ 10,000 ರೂಪಾಯಿ ಮೇಡಮ್ ಕೊಡಬೇಕಂತ, ಆಮೇಲೆ 3,000 ರೂಪಾಯಿ ಕಂಪ್ಯೂಟರ್ದವ್ ಕೊಡಬೇಕಂತ, ಆಮೇಲೆ ದಸ್ತೂರಿ ಕಟ್ಟವಂಗ ಅವಾಗ 4,000 ರೂಪಾಯಿ ಆತ. ಏಜೆಂಟರು ಹಾಗೂ ದಲ್ಲಾಳಿಗಳ ಮೂಲಕ ಸರ್ಕಾರಿ ಕಚೇರಿಯಲ್ಲಿ ಅಮಾಯಕರಿಂದ ಹಣ ಸುಲಿಗೆ. ಖರೀದಿ ದಸ್ತ ಬರೆಯುವ ಬರಹಗಾರರು ರೈತರಿಂದ 15,000ಕ್ಕೆ ಬೇಡಿಕೆ. ಲಂಚಬಾಕರ ವಿರುದ್ಧ ಸೂಕ್ತ ಕ್ರಮಕ್ಕೆ ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹ. ಹೌದು, ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದ ಹಿನ್ನೆಲೆ ಹಲವು ಬಾರಿ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ದಾಳಿ ಮಾಡಿದ್ರೂ ಲಂಚಾವತಾರಕ್ಕೆ ಫುಲ್ ಸ್ಟಾಪ್ ಬಿದ್ದಂತಿಲ್ಲ. ಅನ್ನ ನೀಡುವ ರೈತನನ್ನ ಬಿಡ್ತಿಲ್ಲ ಲಂಚಬಾಕ್ ಅಧಿಕಾರಿಗಳು ಎನ್ನುವಂತಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಲಂಚಾವತಾರ ಇನ್ನೂ ತಾಂಡವವಾಡ್ತಾ ಇದೆ ಎಂಬುದಕ್ಕೆ ಇದು ಜ್ವಲಂತ ಉದಾಹರಣೆ ನೋಡಿ. ಏನ್ ಮಾಡೋದಿಲ್ರಿ, ನಮ್ಗೆ ಒಬ್ಬರಲ್ಲ, ನಮ್ಮ ಕೆಲಸ ಮಾಡೋದು ಬೇಡ. ಅವರು ನಮ್ಮ ಕೆಲಸ ನಮಗೆ ಅವಶ್ಯಕತೆ ಇಲ್ಲ. ಈಗ ಟೋಟಲಿ ನಮ್ಮ ತಾಲೂಕಿನ ಸಮಸ್ಯೆ ಕ್ಲಿಯರ್. ಸರ, ಇವತ್ತು ಅಥಣಿ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಉಪನೋಂದಣಾ ಅಧಿಕಾರಿ ಅಂತ ಸಬ್ ರಿಜಿಸ್ಟ್ರಾರ್, ಆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ದೊಡ್ಡ ಒಂದು ಭ್ರಷ್ಟಾಚಾರ ಜಾಲವೇ ನಡೆದೈತಿ. ಏನಪ್ಪ ಅಂದ್ರೆ, ಪ್ರತಿ ರೈತರ ಬಡವರ ಯಾರೇ ಹೋದ್ರಂದ್ರೆ ಅವ್ರಿಗೇನು ಏಜೆಂಟ್ರ ಮುಖಾಂತರ ಮತ್ತು ದಲ್ಲಾಳಿಗಳ ಸ್ಟಾಂಪ್ ಹಂಡರ್ ಮುಖಾಂತರ ಮೊದಲು ಫಸ್ಟಿಗೆ 10,000 ರೂಪಾಯಿ ಮೇಡಮ್ ಕೊಡಬೇಕಂತ, ಆಮೇಲೆ 3,000 ರೂಪಾಯಿ ಕಂಪ್ಯೂಟರ್ದವ್ ಕೊಡಬೇಕಂತ, ಆಮೇಲೆ ದಸ್ತೂರಿ ಕಟ್ಟವಂಗ ಅವಾಗ 4,000 ರೂಪಾಯಿ ಆತ. ಈ ಥರ 15,000 ರೂಪಾಯಿ ಕೊಟ್ರನ ಆಮೇಲೆ ನಾವು ಚಲನ ಕಟ್ಟಿ ಅದನ್ನು ಖರೀದಿ ಮಾಡುವಂಥ ವ್ಯವಸ್ಥೆ ಮಾಡ್ತಾರೋ. ಈಗ ಡೈರೆಕ್ಟ್ ಒಬ್ಬ ರೈತ ದಸ್ತೂರಿ ಕಟ್ಟಿ ಕೊಡ್ರಿ, ನಿಮ್ಮ ಫೀ ತೊಗೋರಿ ಅಂದ್ರೆ ಇಲ್ಲ, ಅದನ್ನು ಮೇಡಮ್ನ ಫೀ ಕೊಟ್ರನ ಮಾಡ್ತೀವಿ ಅಂತೇಳಿ ನಮ್ಗೆ ನೂರಾರು ರೈತರಿಗೆ ಹೇಳಿ ನಮ್ಮ ಹತ್ರ ರೈತರು ಅಳ್ಕೊತ ಬಂದಾಗ ನಾವು ನಿನ್ನೆ ಒಂದು
ಉಪನೋಂದಣಿ ಅಧಿಕಾರಿ ಹತ್ರ ಹೋಗಿ ಕೇಳಿದಾಗ ಅದಕ್ಕೆ ಒಪ್ಕೊಂಡು ಇವತ್ತು ನಾವೆಲ್ಲ ಸುದ್ದಿ ಮಾಡ್ತೀವಿ ಅಂತ ಹೇಳಿ ಅವರು ಮಾಡದೇ ಇದ್ರೆ 2-3 ದಿವಸನಾಗ ಅಥಣಿ ತಾಲೂಕು ನೋಂದಣಾಧಿಕಾರಿ ಮುಂದೆ ಉಗ್ರವಾದ ಸಾವಿರಾರು ರೈತರು ಕೂಡ್ಕೊಂಡು ಉಗ್ರವಾದ ಹೋರಾಟ ಮಾಡಬೇಕಾಕತ್ತಿ. ಅಲ್ಲಿ ರೇಟ್ ಬೋರ್ಡ್ ಹಚ್ಬೇಕು. ಪ್ರತಿ ರೈತರು ಯಾರೋ ಜನಸಾಮಾನ್ಯರು ಬಂದ್ರೆ ಎದಕ್ಕೆ ಇಂತಿಷ್ಟು ಜಿರಾಯಿತಿಟ್ಟ ಬಾಗಾಯಿತಿಟ್ಟ ಅಂತೇಳಿ ರೇಟ್ ಬೋರ್ಡ್ ಹಚ್ಚಿ ಆ ರೇಟ್ ಬೋರ್ಡ್ ಪ್ರಕಾರ ಕೆಲಸ ಆಗಬೇಕು. ದಲ್ಲಾಳಿಗಳು ಭಾಳ ಅಲ್ಲಿ ಇದನ್ನು ಮಾಡತ್ತಾರೋ ಅದನ್ನು ದಲ್ಲಾಳಿಗಳನ್ನ ಕಡಿವಾಣ ಹಾಕಬೇಕು. ಮತ್ತು ಮೊಟ್ಟ ಮೊದಲಿಗೆ ಉಪನೋಂದಣಾಧಿಕಾರಿನ ಅದರೊಳಗೆ ಸಿಕ್ಕಾರೋ ಅವ್ರನ್ನ ಕಡಿವಾಣ ಹಾಕಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟ. ಹಲ್ಯಾಳ ಗ್ರಾಮದ ರೈತ ರಮೇಶ್ ಸದಾಶಿವ ಮಡಿವಾಳ್ ಜಮೀನು ಖರೀದಿ ವೇಳೆ ಕಚೇರಿಯಲ್ಲಿದ್ದ ಬರಹಗಾರರು ಸಬ್ ರಿಜಿಸ್ಟ್ರಾರ್ ಅವರಿಗೆ 10,000, ಕಂಪ್ಯೂಟರ್ ಆಪರೇಟರ್ಗೆ 3,000 ಹಾಗೂ ತಮಗೆ 2,000 ರೂಪಾಯಿಯನ್ನ ನೀಡಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ನಂತರ ರೈತ ರಮೇಶ ಮಡಿವಾಳ ತಾವು ತಮ್ಮ ಕಚೇರಿಯಿಂದ ನಮ್ಮಿಂದ ಹಣ ಪಡೆದ ಬಗ್ಗೆ ರಶೀದಿ ಪೂರೈಸಲು ತಿಳಿಸಿದಾಗ ಅಧಿಕಾರಿ ಮೌನವಾಗಿದ್ದಾರೆ. ರೈತ ಸಂಘದ ಅಧ್ಯಕ್ಷ ಮಹಾದೇವ ಮಡಿವಾಳ ಮಾತನಾಡಿ, ಬಡ ರೈತರಿಗೆ ಆಗ್ತಿರುವ ತೊಂದರೆಯನ್ನ ತಪ್ಪಿಸಿ ದಸ್ತು ಬರಹಗಾರನ ವಿರುದ್ಧ ಸೂಕ್ತ ಕ್ರಮ ವಹಿಸಿ ಲೈಸೆನ್ಸ್ ರದ್ದುಪಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಒಂದು ವೇಳೆ ಸೂಕ್ತ ಕ್ರಮ ಜರುಗಿಸದಿದ್ದಲ್ಲಿ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ.